ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ತರಗತಿಯಲ್ಲಿ PC ಮತ್ತು PSIಗೆ ಸಂಬಂಧಿಸಿದಂತಹ ಅದೇ ರೀತಿಯಾಗಿ ಇನ್ನಿತರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಂತಹ ಟಾಪಿಕ್ ನೋಡ್ಕೊಳ್ಳೋಣ. ಅದರಲ್ಲಿ ಒಂದು ವಿಷಯ ಬಂದರೆ ಇತಿಹಾಸ. ಆ ಇತಿಹಾಸದಲ್ಲಿ PSI ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಅಥವಾ ಯಾವ ಒಂದು ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಆಗಿ ಪ್ರಶ್ನೆಗಳು ಬಂದವಂದ್ರೆ 2017ರ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಂಧೂ ನಾಗರಿಕತೆ ಮೇಲೆ ಪ್ರಶ್ನೆ ಬಂದತಿ, ಚಾಲುಕ್ಯರ ಮೇಲೆ ಪ್ರಶ್ನೆ ಬಂದವು, ಜೈನ ಧರ್ಮದ ಮೇಲೆ ಪ್ರಶ್ನೆ ಬಂದವು, ಅಶೋಕನ ಮೇಲೆ ಪ್ರಶ್ನೆ ಬಂದತಿ, ಸಮಾಜ ಸುಧಾರಕರ ಮೇಲೆ ಪ್ರಶ್ನೆ ಬಂದತಿ, ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಪ್ರಶ್ನೆ ಬಂದವು. ನೆಕ್ಸ್ಟ್ 2018ರ ಪತ್ರಿಕೆಯಲ್ಲಿ ನೋಡೋದಾದ್ರಪ್ಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರು, ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರು, ಒಂದು ಸ್ವತಂತ್ರ ಸಂಗ್ರಾಮ, ಆಮೇಲೆ ಸಂಗಮ ಸಾಹಿತ್ಯದ ಮೇಲೆ ಪ್ರಶ್ನೆ ಬಂದತಿ, ಹೊಯ್ಸಳ ಮೇಲೆ ಪ್ರಶ್ನೆ ಬಂದತಿ, ಬಹುಮನಿ ಸುಲ್ತಾನನ ಮೇಲೆ ಪ್ರಶ್ನೆ ಬಂದತಿ, ಬಂಗಾಳ ವಿಭಜನೆ ಮೇಲೆ ಪ್ರಶ್ನೆ ಬಂದವು. ಓಕೆನಾ. ನೆಕ್ಸ್ಟ್ ನೋಡೋದಾದ್ರಪ್ಪ ಅಂದ್ರೆ ಮರಾಠರ ಮೇಲೆ ಪ್ರಶ್ನೆ ಬಂದತಿ. ನೆಕ್ಸ್ಟ್ ಮರಾಠರ ಮೇಲೆ ಪ್ರಶ್ನೆ ಬಂದತಿ, ಕ್ರಾಂತಿಕಾರಿಗಳ ಪ್ರಶ್ನೆ ಬಂದವು, ಹರ್ಷವರ್ಧನ್ ಮೇಲೆ ಪ್ರಶ್ನೆ ಬಂದತಿ, ಸೈಮನ್ ಆಯೋಗದ ಮೇಲೆ ಪ್ರಶ್ನೆ ಬಂದತಿ, ಗಾಂಧೀಜಿ ಬಗ್ಗೆ ಪ್ರಶ್ನೆ ಬಂದತಿ, ಶೇರ್ ಶಾ ಸೂರಿ ಬಗ್ಗೆ ಪ್ರಶ್ನೆ ಬಂದತಿ, ಬಾರ್ಡೌಲಿ ಸತ್ಯಾಗ್ರಹದ ಮೇಲೆ ಪ್ರಶ್ನೆ ಬಂದವು. ಓಕೆನಾ. 2019ರಲ್ಲಿ ನೋಡೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ವದೇಶಿ ಚಳುವಳಿ ಮೇಲೆ ಪ್ರಶ್ನೆ ಬಂದತಿ, ಗಾಂಧಿ ಯುಗದ ಮೇಲೆ ಬಂದತಿ, ಪೋರ್ಚುಗೀಸರ ಮೇಲೆ ಬಂದತಿ, ವಿಜಯನಗರ ಸಾಮ್ರಾಜ್ಯ, ಅಶೋಕ, ಶಿಮ್ಲಾ ಒಪ್ಪಂದ, ಅದೇ ರೀತಿಯಾಗಿ ಸಾಂಚಿ ಸ್ತೂಪ, ರಾಜಾರಾಮ್ ಮೋಹನ್ ರಾಯ್, ಕೃಷ್ಣದೇವರಾಯ ಒಡೆಯರು, ಋಗ್ವೇದ, ತಾಳಿಕೋಟೆ ಕದನ, ಪಾಣಿಪತ್ ಕದನ, ಅದೇ ರೀತಿಯಾಗಿ ಲಕ್ನೋ ಒಪ್ಪಂದ, ಕ್ಯಾಬಿನೆಟ್ ಮಿಷನ್, ಜಲಿಯನ್ ವಾಲಾಬಾಗ್, ಕವಿರಾಜ ಮಾರ್ಗ, ಪುರಂದರದಾಸರು. ನೆಕ್ಸ್ಟ್ PSI 545 ಪೋಸ್ಟಲ್ಲಿ ಪಟ್ಟದ ಕೋಲು ಮೇಲೆ ಪ್ರಶ್ನೆ ಬಂದಿತ್ತು, ಒಂದು ಪಟಚಿತ್ರದ ಮೇಲೆ ಪ್ರಶ್ನೆ, ವೇದ ಮತ್ತು ಉಪನಿಷತ್ ಮೇಲೆ ಪ್ರಶ್ನೆ ಬಂದಿದ್ವು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮೇಲೆ ಪ್ರಶ್ನೆ ಬಂದಿತ್ತು, ಋಗ್ವೇದ ಮೇಲೆ ಪ್ರಶ್ನೆ ಬಂದಿದ್ವು, ಅಶೋಕನ ಮೇಲೆ ಪ್ರಶ್ನೆ ಬಂದಿತ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ ಲಾರ್ಡ್ ರಿಪ್ಪನ್ ಮೇಲೆ ಪ್ರಶ್ನೆ ಬಂದಿತ್ತು. ಓಕೆನಾ. ಲಾರ್ಡ್ ರಿಪ್ಪನ್ ಮೇಲೆ ಪ್ರಶ್ನೆ ಬಂದಿತ್ತು. 2023 RSI ಪೇಪರಲ್ಲಿ ನೋಡೋದಾದ್ರೆ ನಾವು ಒಂದು ಕಿಜಾಡಿ ಉತ್ಖನದ ಮೇಲೆ ಪ್ರಶ್ನೆ ಬಂದಿತ್ತು, 1857ರ ದಂಗೆ ಬಗ್ಗೆ ಪ್ರಶ್ನೆ ಬಂದಿತ್ತು, ವಿಧುರಾಶ್ವತ್ ಬಗ್ಗೆ ಪ್ರಶ್ನೆ ಬಂದಿತ್ತು, ಕರ್ನಾಟಕದ ದಂಡಿ ಮೇಲೆ ಪ್ರಶ್ನೆ ಬಂದಿತ್ತು, ಗಾಂಧಿ ಚಳವಳಿ ಬಗ್ಗೆ ಪ್ರಶ್ನೆ ಬಂದಿತ್ತು, ವಿಜಯನಗರ ಸಾಮ್ರಾಜ್ಯ ಮೇಲೆ ಪ್ರಶ್ನೆ ಬಂದಿತ್ತು, ಒಂದು ಸೈಮನ್ ಆಯೋಗದ ಮೇಲೆ ಪ್ರಶ್ನೆ ಬಂದಿತ್ತು. ನೆಕ್ಸ್ಟ್ KSRP PSI 2020ರಲ್ಲಿ ನೋಡೋದಾದ್ರೆ ಬಂಗಾಳ ವಿಭಜನೆ, ಸತ್ಯಶೋಧಕ ಸಮಾಜ, ಮೋಪ್ಲಾ ದಂಗೆ, ಗದರ್ ಪಾರ್ಟಿ, ಭೂದಾನ ಚಳವಳಿ, ಮಹಾತ್ಮ ಗಾಂಧಿ. ಓಕೆನಾ. ಇವು ಮೋಸ್ಟ್ ಇಂಪಾರ್ಟೆಂಟ್. ನಾ ಎದಕ್ಕೆ ರೀಸೆಂಟಾಗಿ ಈಗ ನಡೆದಂತಹ ಎಕ್ಸಾಮ್ ನೋಡ್ತಾ ಇದೀವಿ ಅಂದ್ರೆ ಇವಾಗ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಓಕೆನಾ. ಈ ಒಂದು ಟಾಪಿಕ್ ನಾವು ಸರಿಯಾಗಿ ಓದ್ಕೊಂಡಿದ್ದೇ ಆದರೆ, ಈ ಒಂದು ಟಾಪಿಕ್ ಮೇಲೆ ಹಿಂದೆ ಮುಂದೆ ನೋಡ್ಕೊಂಡಿದ್ದೇ ಆಗಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಬರುವಂತಹ ಎಲ್ಲ ಎಕ್ಸಾಮ್ಗಳು ನಾವು ಆರಾಮಾಗಿ ಕ್ರ್ಯಾಕ್ ಮಾಡಬಹುದು. ಬೇಕಾದ್ರೆ ನೀವು ಇದಕ್ಕಿಂತ ಹಿಂದೆ ನಡೆದಿರುವಂಥ ಅಪ್ ಟು 2002ರಿಂದ 2023 ಪ್ರಶ್ನೆವರೆಗೂ ತೆಗೆದು ನೋಡ್ರಿ, ಇವೇ ಟಾಪಿಕ್ಗೆ ವಾಪಸ್ ಏನು ಮಾಡಿ ರಿಪೀಟ್ ಆಗ್ತಿರ್ತಾವೆ. ಓಕೆನಾ. ನಾವು ಒಂದು ಸಾರಿ ಕ್ಲಿಯರ್ ಆಗಿ ಈ ಒಂದು ಟಾಪಿಕ್ಗಳನ್ನು ಕ್ಲಿಯರ್ ಆಗಿ ನಾವು ತಿಳ್ಕೊಂಡಿದ್ದೇ ಆದರೆ ನೆಕ್ಸ್ಟ್ ಮುಂದೆ ಬರುವಂತಹ ಯಾವುದೇ ಎಕ್ಸಾಮ್ನ ನಾವು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ನನ್ನ ಒಂದು ಕಿವಿ ಮಾತು ಸ್ನೇಹಿತರೆ, ನಾವು ಈ ಒಂದು ಸಮಯದಲ್ಲಿ ಯಾವ್ಯಾವ ಒಂದು ಟಾಪಿಕ್ನ ನಾವು ಇಂಪಾರ್ಟೆಂಟ್ ಕೊಟ್ಟು ಓದ್ಬಿಟ್ರೆ ಮುಗಿದೋಗ್ಬಿಡ್ತದ್ರಿ. ನೆಕ್ಸ್ಟು ನೀವು ಓದ್ಬೇಕಂದ್ರೂ ನಿಮಗೆ ಟೈಮ್ ಸಿಗಲ್ಲ, ಆಮೇಲೆ ನೀವು ಓದ್ತೀವಂದ್ರೂ ಕೂಡ ಮನೆಯಲ್ಲೇ ಬಿಡಲ್ಲ. ಓಕೆನಾ. ಇವಾಗಲೇ ಏನೇ ಆಗಲಿ ಸಿಕ್ಕಿರುವಂತಹ ಸಮಯದಲ್ಲಿ ಈ ಒಂದು ದಿನಗಳಲ್ಲಿ ನಾವು ಓದಿ ಎಲ್ಲ ಮುಗಿಸಿಬಿಡ್ಬೇಕು. ಓಕೆನಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಶರಣ್.